ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತು ಇದರ 61ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತಿನ ಗೀತೆ ಹಸಿರು ತೋರಣ, 1970ನೇ ಇಸವಿಯಲ್ಲಿ ತೆರೆ ಕಂಡಂಥ ಹಸಿರು ತೋರಣ ಈ ಸಿನಿಮಾಗೆ ಸಂಬಂಧಿಸಿದ್ದು. ಇದರಲ್ಲಿರುವಂಥ ಹಾಡುಗಳೆಲ್ಲ ಭಾಳ ಚೆನ್ನಾಗಿದೆ. ಈ ಸಿನಿಮಾ ನಿರ್ದೇಶಕರು ಸಿಂಗ್ ಠಾಕೂರ್, ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್, ಅಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ನರಸಿಂಹರಾಜು ಇವರೆಲ್ಲ ಅಭಿನಯಿಸಿದ್ದಾರೆ. ಇದರಲ್ಲಿ ಆರಿಸ್ಕೊಂಡಿರೋಂಥ ಗೀತೆ ಅಂದರೆ ನೀ ಯಾರು ಏನೋ ಸಖ ಎನಗಾಸರೆ, ಕರುಣಾಳು ನೀನಾದೆಯ ಕಣ್ಣಾಮರೆ ಅಂತ ಹೇಳುವಂಥದ್ದು. ಜಿ ವಿ ಅಯ್ಯರವರು ಸಾಹಿತ್ಯವನ್ನು ರಚಿಸಿದ್ದಾರೆ. ಅದೆಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ನೋಡಿ. ಆಕೆ ಯಾರೋ ಒಬ್ಬ ನೀ ಯಾರೋ ನನಗೆ ಗೊತ್ತಿಲ್ಲ, ನೀನೊಬ್ಬ ಅಪರಿಚಿತನಾಗಿ ಬಂದೆ, ಆಗಂತುಕನಾಗಿ ಬಂದೆ, ಆಸರೆಯನ್ನು ನೀಡಿದೆ, ನೀನೊಬ್ಬ ಕರುಣಾಮಯಿ ಅಂತ ಹೇಳುವಂತಹ ಭಾವನೆಯ ಗೀತೆ ಇದು. ಕರುಣಾಳು ನೀನಾದೆಯ ಕಣ್ಣಾಮರೆ. ಈ ಹಾಡಿನ ಒಂದು ಪ್ರಾರಂಭದ ಏನು ಹೇಳ್ತೀವಿ ಪಲ್ಲವಿ, ಇದರಲ್ಲೇ 3 ತರಹ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ ಅದು. ನೀ ಯಾರು ಏನು ಸಖ ಎನಗಾಸರೆ, ಇದು ಒಂದು ಅಂದರೆ ಒಂದು ದೈನ್ಯತೆ, ಕೃತಜ್ಞತೆಯನ್ನು ಹೇಳುವಂತಹ ಆ ಒಂದು ಧಾಟಿಯಲ್ಲಿದೆ. ನೀನು ಅಂಥ ಸಂದರ್ಭದಲ್ಲಿ ಆಸರೆಯನ್ನು ನೀಡಿದೆ, ಅದಕ್ಕಾಗಿ ಕೃತಜ್ಞತೆ ಅಂತ ಹೇಳುವಂಥ ರೀತಿಯಲ್ಲಿ ಈ ಒಂದು ಸಾಲನ್ನು ಮಾಡಿದ್ದಾರೆ. ಕರುಣಾಳು ನೀನಾದೆಯ, ಅಲ್ಲಿ ಒಂದು ಸ್ವಲ್ಪ ಎಮೋಷನ್ ಶುರುವಾಗುತ್ತೆ. ಕರುಣಾಳು ನೀನಾದೆಯ ಅಂದಾಗ ಆಕೆ ಎಲ್ಲವೂ ಸಂಪೂರ್ಣ ನೆನಪು ಬಂದು ಆ ಭಾವನೆಯನ್ನು ಅಭಿವ್ಯಕ್ತಿಪಡಿಸ್ಬೇಕಾದ್ರೆ ಭಾಳ ಸೊಗಸಾಗಿ ಹಾಡಿದ್ದಾರೆ ಜಾನಕಿಯವರು. ಅದಾದ ನಂತರ ಕಣ್ಣಾಮರೆ ಅಂತ ಬರುತ್ತೆ. ಕಣ್ಣಾಮರೆ ಅಂತ ಹೇಳಿದ್ರೆ ಕಣ್ಣಮರೆಯಾಗಿ ಬಿಟ್ಟೆಯ, ಇಷ್ಟೆಲ್ಲ ಮಾಡಿ ನೀನು ಯಾಕೆ ಹೊರಟು ಹೋಗಿಬಿಟ್ಟೆ ಅಂತಂದಾಗ ಆ ಒಂದು ನೋವು, ಯಾತನೆ, ಅಗಲಿಕೆ, ಚಡಪಡಿಕೆ, ಈ ಎಲ್ಲ ಭಾವನೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಸಾಲು ಏನಿದೆ ಆ ಎತ್ತರದ ಶ್ರುತಿಯಲ್ಲಿ ಹೇಳುವಂಥದ್ದು, ಅದು ಒಂದು ಆಂತರಿಕ ನೋವನ್ನು ಹೇಳೋದು ಭಾಳ ಕಷ್ಟ. ಆದರೆ ಆಂತರಿಕ ನೋವನ್ನು ಹಾಡಿನ ರೂಪದಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ ಜಾನಕಿಯವರು. ಸೊಗಸಾಗಿ ಹಾಡಿದ್ದಾರೆ ಎಸ್ ಆರ್ ಜಾನಕಿ. ಇದನ್ನು ಹೇಳ್ತಿದ್ದಂಗೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಏನೋ ಕವಿತೆ ಒಂದು ನೆನಪು ಬರುತ್ತೆ. 2 ಸಾಲು ಹೇಳೋದಕ್ಕೆ ಇಷ್ಟಪಡ್ತೀನಿ. टूटे हुए सपनों की सुने कौन सिसकी, अंतर को चीर व्यथा पलकों पर टिटकी. ಒಡೆದು ಹೋದಂಥ ಕನಸನ್ನು ಸರಿ ಮಾಡುವವರು ಯಾರು, ಅಂತರಂಗದಲ್ಲಿ ಆಗಿರುವ ನೋವನ್ನು ವಾಸಿ ಮಾಡುವವರು ಯಾರು ಅಂತ ಹೇಳುವಂತಹ ಭಾವನೆ, ಆಂತರಿಕವಾಗಿ ಆಗುವಂತಹ ಆ ಒಂದು ಭಾವನೆಯನ್ನು ಅಲ್ಲಿ ಅಭಿವ್ಯಕ್ತಿಪಡಿಸ್ತಾರೆ. ಹಾಗೆ ಈ ದಾಟಿಯಲ್ಲಿ ಕೇವಲ ಒಂದು ಸಾಲಿನಲ್ಲಿ ಹಾಡಿನ ರೂಪದಲ್ಲಿ ಎಷ್ಟು ಸೊಗಸಾಗಿ ಜಾನಕಿಯವರು ಅಭಿವ್ಯಕ್ತಿಪಡಿಸಿದ್ದಾರೆ ಅಂದರೆ ನಿಜಕ್ಕೂ ಆನಂದ ಆಗುತ್ತೆ. ಇದನ್ನು ನೋಡಿದಾಗ ಅನಿಸುತ್ತೆ ಎಷ್ಟು ಆನಂದ ಆಗುತ್ತೆ ಅಂದರೆ, ಒಂದು ಕಾಲದಲ್ಲಿ ಆ ಭಾವನೆಗಳಿಗೆ ತಕ್ಕ ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡ್ತಾಯಿದ್ರು, ಅದೇ ರೀತಿಯಲ್ಲಿ ಚಿತ್ರೀಕರಣ ಮಾಡ್ತಾಯಿದ್ರು. ಈಗ ಭಾವನೆಗಳಿಗೆ ಅಭಾವ ಆಗಿರೋದ್ರಿಂದ ಇದನ್ನೆಲ್ಲ ಎಲ್ಲಿ ನಿರೀಕ್ಷೆ ಮಾಡಲಿಕ್ಕಾಗುತ್ತೆ. ಈ ಒಂದು ಗೀತೆಯನ್ನು ಹೇಳ್ತಿದ್ದಾಗೆ ಮತ್ತೆರಡು ಅದೇ ರೀತಿಯ ಗೀತೆಗಳು ನೆನಪು ಬರ್ತಾ ಇದೆ ನೋಡಿ. ನಮ್ಮ ಭಾರತೀಯ ನಾರಿ, ಆಕೆ ಇಲ್ಲಿರುವಂಥ ಕರುಣಾ ಭಾವ ಮತ್ತು ತ್ಯಾಗದ ಭಾವ, ಈ ಒಂದು ಸಾಕಷ್ಟು ಸಿನಿಮಾಗಳಲ್ಲಿ, ಗೀತೆಗಳಲ್ಲಿ ನಾವು ಕಾಣ್ತೇವೆ. ಅದು ಉತ್ತರ ಇರಲಿ, ದಕ್ಷಿಣ ಇರಲಿ, ಪೂರ್ವ ಇರಲಿ, ಪಶ್ಚಿಮ ಇರಲಿ. ಅದರಲ್ಲಿ ನಾವು ನೋಡ್ತಿದ್ದ ಹಾಗೆ ಇನ್ನೊಂದು ಹಾಡನ್ನು ನಮ್ಮ ಕನ್ನಡದಲ್ಲಿ ನೋಡುವಂಥದ್ದು ಹಲವಾರಿದೆ. ಒಂದೆರಡನ್ನು ಉದಾಹರಿಸ್ತಾ ಇದ್ದೀನಿ ಅಷ್ಟೇ. ಕಸ್ತೂರಿ ನಿವಾಸದಲ್ಲಿ ಅದೇ ಥರ ಇದೆ ನೋಡಿ. ನಾನು ಸಂಗೀತ ಹೇಳ್ತಾ ಇಲ್ಲ, ಆ ಭಾವನೆ, ಸಾಹಿತ್ಯದ ಒಂದೇ ರೀತಿ ಹೇಗಿರುತ್ತೆ ಅಂತ ಹೇಳಿ. ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು ಅನ್ನುವಂತಹ ಭಾವನೆ ಎಷ್ಟು ಸೊಗಸಾಗಿದೆ. ನೀ ಎಲ್ಲಿದ್ದರೂ ಪರವಾಗಿಲ್ಲ, ಚೆನ್ನಾಗಿರು ಅಂತ ಹೇಳುವಂತಹ ಭಾವನೆ. ಹಾಗೆ ನ್ಯಾಯವೇ ದೇವರು ಅನ್ನುವಂತಹ ಸಿನಿಮಾ, ಅದರಲ್ಲಿ ಎಂದೆಂದು ನೀವು ಸುಖವಾಗಿರಿ
ನನ್ನನ್ನು ಮರೆತು ಹಾಯಾಗಿರಿ. ಇಲ್ಲಿ ಯಾವ ತರಹ ಇದೆ? ಮೃದುವಾದ ಭಾವನೆ, ಯಾತನೆ, ಚಡಪಡಿಕೆ, ಜೊತೆಗೆ ಒಂದು ತರಹ ತ್ಯಾಗ. ಈ ಎಲ್ಲವೂ ಕೂಡ, ಈ ಎಲ್ಲ ಭಾವನೆಗಳು ಇಲ್ಲಿ ಪ್ರಕಟ ಆಗುತ್ತೆ. ಹೀಗೆ ಹಲವಾರು ಗೀತೆಗಳನ್ನು ಬೇರೆ ಬೇರೆ ಸಂಗೀತ ಸಂಯೋಜನೆಯಲ್ಲಿ ಇರುವಂತಹದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಇದರಲ್ಲಿ ನೀ ಯಾರೋ ಏನೋ ಸಖ ಎನಗಾಸರೆ ಕರುಣಾಳು ನೀನಾದೆಯ ಕಣ್ಣ ಮರೆ ಅಂತ ಹೇಳಿ ಕಡೆಯಲ್ಲಿ ಎಲ್ಲ ಹೇಳ್ತಾ ಈ ಥರ ಎಲ್ಲ ಮಾಡಿದೀಯಾ, ಎಲ್ಲೇ ಇದ್ದರೂ ಕೂಡ ನೀನು ಸುಖವಾಗಿರು, ಅದೊಂಥರ ತಾಯಿ ಮಮತೆ ಇದ್ದ ಹಾಗೆ ಅನ್ನುವಂತಹ ಹಾರೈಸೋದು, ಮನಸ್ಸಿನಿಂದ ಹಾರೈಸೋದು, ಹೃದಯದಿಂದ ಹಾರೈಸೋದು, ಈ ಒಂದು ಭಾವನೆಗಳನ್ನು ತುಂಬ ಅದ್ಭುತವಾಗಿ ಈ ಒಂದು ಗೀತೆಯಲ್ಲಿ ಕಟ್ಟಿಕೊಡ್ತಾರೆ. ಬಂಧುಗಳೇ, ಈಗ ಈ ಒಂದು ಗೀತೆಯನ್ನು, ಈ ಒಂದು ಸುಂದರವಾದ ಗೀತೆಯನ್ನು ಶ್ರೀಮತಿ ನಂದಿನಿಯವರು ಹಾಡ್ತಾ ಇದ್ದಾರೆ, ಕೇಳೋಣ. ಕರುಣಾಳು ನೀನಾದೆಯ ಕಣ್ಣಾಸರೆ ನೀ ಯಾರೋ ಏನೋ ಸಖ. ಇದೇನು ಸ್ನೇಹ ಧರ್ಮ, ಇದೇ ನಂಬಿಕೆನೋ, ನೀ ದೂರವಾಗಿ ಹೋಗಿ ಮಾಡಿದ ತಪ್ಪೇನೋ, ನೀ ದೂರವಾಗಿ ಹೋಗಿ ಮಾಡಿದ ತಪ್ಪೇನೋ, ಇರು ನೀನು ಎಲ್ಲಾದರೂ ಸುಖವಾಗಿರು, ನೀ ಯಾರೋ ಏನೋ ಸಖ ಎನಗಾಸರೆ ಕರುಣಾಳು ನೀನಾದೆಯ ಕಣ್ಣಾಸರೆ. ಬಂಧುಗಳೇ, ಇದುವರೆಗೂ ಹಸಿರು ತೋರಣ ಈ ಸಿನಿಮಾದ ನೀ ಯಾರೋ ಏನೋ ಸಖ ಎನಗಾಸರೆ ಈ ಒಂದು ಗೀತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ. ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.